ಆತ್ಮೀಯ ಬಂಧುಗಳೇ, ನಾವು ಇವತ್ತಿನ ರಾಜಕೀಯ ಮತ್ತು ಬೇರೆ ಬೇರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಅಧಿಕಾರ ಸ್ಥಾನಕ್ಕಾಗಿ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಇವತ್ತಿನ ಜನಸಮುದಾಯ ತಮಗೆ ತಾವೇ ಒಂದು ತೊಂದರೆಯನ್ನು ಉಂಟು ಮಾಡಿಕೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಯಾವುದೇ ಒಂದು ಸ್ಥಾನಕ್ಕೆ ಬೇಕಾಗಿರೋದು ಯೋಗ್ಯತೆ. ಅವನು ನಮ್ಮವನು, ನಮ್ಮ ಜಾತಿಯವನು ಅಥವಾ ನಮ್ಮ ಪರಿಚಯದವನು ಅಂತಕ್ಕಂಥ ವಿಷಯ ಅಲ್ಲ. ಆದರೆ ಹಾಗೆ ಮಾಡಿ ಕೊನೆಗೆ ಅವನೊಬ್ಬ ಅಸಮರ್ಥನಾಗಿದ್ದ ಪಕ್ಷದಲ್ಲಿ ಅವನು ಎಸಗುವಂಥ ಕಾರ್ಯಗಳಿಂದ ಇಡೀ ಜನರ ಮೇಲೆ ಎಂಥ ಒಂದು ಕೆಟ್ಟ ಪರಿಣಾಮ ಬೀರಿ ಜನರ ಜೀವನ ನರಕ ಸದೃಶ್ಯವಾಗಿ ಬರುತ್ತದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಕೂಡ ಒಂದು ನಡೆದಂಥ ಘಟನೆ ಒಂದು ಕಥೆಯ ರೂಪದಲ್ಲಿದೆ. ಒಬ್ಬ ರಾಜ ತನ್ನ ಮಂತ್ರಿ ಸ್ಥಾನಕ್ಕಾಗಿ ಯೋಗ್ಯ ವಿಶ್ವಾಸದ ವ್ಯಕ್ತಿಯನ್ನು ಕುರಿತು ಶೋಧನೆ ಮಾಡಬೇಕು ಅಂತ, ಯಾರನ್ನು ಆಯ್ಕೆ ಮಾಡಬೇಕು ಅಂತ ಹುಡುಕಾಡ್ತಾ ಇದ್ದ. ಅವನು ಎಲ್ಲ ಜನರನ್ನು ಪರೀಕ್ಷೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಆದರೆ ಯಾವುದೇ ಯೋಗ್ಯ ಮನುಷ್ಯನು ಅವನಿಗೆ ಸಿಗಲಿಲ್ಲ. ಆಗ ರಾಜನು ರಾಜಗುರುವಿನ ಅಭಿಪ್ರಾಯ ತೆಗೆದುಕೊಳ್ಳೋದು ಉಚಿತ ಅಂತ ಭಾವಿಸಿದ. ರಾಜಗುರುಗಳ ಕೇಳಬೇಕು ಅಂಥೇಳಿ, ಅವ್ರನ್ನ ಕೇಳಬೇಕು, ಅವರು ಸರಿಯಾದ ರೀತಿ ಹೇಳ್ತಾರೆ ಅಂಥೇಳಿ ಅವ್ರ ಹತ್ತಿರ ಹೋಗಿ ಕೇಳಿದ, ಗುರುವರರೇ, ನನಗೆ ಹೀಗೆ ಮಂತ್ರಿ ಸ್ಥಾನಕ್ಕಾಗಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿದೆ. ಅದಕ್ಕೆ ನೀವು ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅಂತ ದಯವಿಟ್ಟು ತಿಳಿಸಿ ಅಂತ. ಯಾಕೆ ನೀನೇ ನೋಡ್ಬೋದಲ್ಲ ಅಂತ. ನನ್ನ ಮನಸ್ಸಿನಲ್ಲಿ ದ್ವಂದ್ವ ಇದೆ ಅಂತ. ಏನು ದ್ವಂದ್ವ ಅಂತ ಕೇಳಿದರು. ಒಬ್ಬ ಇದ್ದಾನೆ, ಅವನು ಸಾಧಾರಣ ಬುದ್ಧಿಮಟ್ಟ, ವ್ಯಕ್ತಿತ್ವ. ಅವನೊಬ್ಬ ಇದ್ದಾನೆ. ಇನ್ನೊಬ್ಬ ಬೇರೆ ವ್ಯಕ್ತಿ, ಆದರೆ ಅವನು ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಗ. ಅಂದರೆ ಅವನು ನಮ್ಮ ರಾಜಮನೆತನದ ಸೇವಕನ ಮಗ. ಆ ಸೇವಕನ ಮಗ ಆದರೂ ಕೂಡ ಅವನಿಗೆ ಒಳ್ಳೆಯ ಜ್ಞಾನ ಇದೆ, ಬುದ್ಧಿವಂತಿಕೆ ಇದೆ ಮತ್ತು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಮರ್ಥ್ಯ ಇದೆ. ಈಗ ನಾನು ನಮ್ಮ ಪರಿಚಯಸ್ಥ ನಮ್ಮ ಪರಿವಾರದ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಬೇಕು ಅಥವಾ ಅವನನ್ನು ಆರಿಸಿಕೊಳ್ಬೇಕು ಅಂತ ತಿಳಿಯಲಾಗಿದೆ ಅಂತ. ಅದಕ್ಕೆ ರಾಜಗುರು ಭಾಳ ಚೆನ್ನಾಗಿ ಹೇಳಿದರು. ಏನಂತಂದರೆ, ಹೌದು, ನಿನ್ನ ದೇಹದಲ್ಲಿ ನಿನಗೆ ಗಾಯ ಆಗಿರುತ್ತೆ ಅಂತ ಇಟ್ಕೋ. ಆ ಗಾಯ ನಿನ್ನದೇ ಆದ್ದರಿಂದ ಅದು ಹಾಗೇ ಇರಲಿ ಅಂತ ಬಿಡೋದಕ್ಕಾಗಲ್ಲ. ಆ ಗಾಯಕ್ಕೆ ಪರಿಹಾರ ಬೇಕು ಅಂತಂದರೆ ನಾವು ಎಲ್ಲೋ ಹುಟ್ಟಿದ ಗಿಡಮೂಲಿಕೆಗಳು, ಕಾಡಿನಲ್ಲಿ ಹುಟ್ಟಿದಂಥ ಎಲ್ಲೋ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನು ತಂದು ಔಷಧಗಳನ್ನು ತಯಾರು ಮಾಡಿ ಅದಕ್ಕೆ ಗಾಯವನ್ನು ನಾವು ಗಾಯವನ್ನು ತೊಲಗಿಸಬೇಕಾಗ್ತದೆ, ಪರಿಹಾರವನ್ನು ಮಾಡಿಕೊಳ್ಬೇಕಾಗ್ತದೆ. ಹೇಗೋ ಹಾಗೆ ಎಲ್ಲೋ ಹುಟ್ಟಿದ್ದಾರೆ ಅಂತಂದರೆ ಹಾಗಲ್ಲ. ಆದ್ದರಿಂದ ಯೋಗ್ಯತೆ ಅನ್ನೋದೇ ಮುಖ್ಯ. ಅವನು ನಮ್ಮವನು ಅಂತಕ್ಕಂಥ ಭಾವನೆ ಮುಖ್ಯ ಅಲ್ಲ ಅಂತ ರಾಜಗುರು ತಿಳಿಸಿದರು. ಆಗ ರಾಜನ ಕಣ್ಣು ತೆರೆಯಿತು. ಅವನ ಸೇವಕನ ಮಗನನ್ನೇ ಮಂತ್ರಿಯನ್ನಾಗಿ ಮಾಡಿಕೊಂಡ. ಹಾಗೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆ ಇದ್ದರೂ ಕೂಡ ಜನ ಎಲ್ಲ ಹೇಗೆ ಯೋಗ್ಯರನ್ನು ಹುಡುಕೋದರಲ್ಲಿ ಎಡುತ್ತಾ ಇದ್ದಾರೆ. ಜೊತೆಗೆ ಇನ್ಯಾವುದಕ್ಕೂ ತಾವೊಬ್ಬ ಪ್ರಜೆಗಳಂತಕ್ಕಂಥ ಕರ್ತವ್ಯವನ್ನು ಮರೆತು ನಾವು ಯಾರನ್ನು ಆರಿಸಬೇಕಾಗಿದೆ ಅಂತ ಮರೆತು, ಅದಕ್ಕೆ ಇತ್ತೀಚೆಗೆ ತುಂಬ ಕಡೆಗೆ ಅದೊಂದು ಬಹಳ ಜನ ಹೇಳುವುದನ್ನು ಕೇಳಿದ್ದೀವಿ. ಏನಂತಂದರೆ, ಕೊಡಲಿ ಮರವನ್ನು ಕಡಿಯುತ್ತೆ, ಆದರೆ ಆಗ ಮರ ಹೇಳುತ್ತಂತೆ, ನಮ್ಮ ಜಾತಿಯವನೇ ಅದು ಕೊಡಲಿ ಕಾವು ಇದೆಯಲ್ಲ ಅದು ಮರದ್ದೇ, ಆದ್ದರಿಂದ ನಮ್ಮ ಜಾತಿಯ ಇದರಿಂದ ಮಾಡಿರ್ತಕ್ಕಂಥ ಕೊಡಲಿ ಇದು ಅಂಥೇಳಿ ಸಹಿಸ್ಕೊಳ್ತಾ ಇದೆ ಅಂತ.
ಹಾಗಾಗಬಾರ್ದು ಅಂತಂದರೆ ನಾವು ಯೋಗ್ಯರನ್ನು ಗುರುತಿಸಬೇಕು, ಯೋಗ್ಯರು ನಮ್ಮನ್ನು ಆಳುವಂತಾಗಬೇಕು ಅನ್ನೋಂಥದ್ದು ಒಂದು ಸಂದೇಶವನ್ನು ಆ ಕಥೆ ನಮಗೆ ಕೊಡುತ್ತೆ. ಇಂತಹ ವಿಚಾರಗಳು ಜನರ ಮನಸ್ಸಿನಲ್ಲಿ ಬರಬೇಕು. ಬಂದಾಗ ರಾಜ್ಯ ಸುಭಿಕ್ಷಿತವಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತದೆ.